ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, RCB ಪ್ಲೇ ಆಫ್ಸ್ಗೆ ಹೋಗುತ್ತಾ ಅನ್ನೋ ಚಿಂತೆಯಲ್ಲಿ ನೀವೆಲ್ಲ ಇದ್ದೀವಿ. ಆ್ಯಸ್ ಅ RCB ಫ್ಯಾನ್ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. RCB ಪ್ಲೇ ಆಫ್ಸ್ಗೆ ಹೋಗಲ್ಲ. ಯಾಕೆ ಅಂತ ಅಂದರೆ CSK ವಿನ್ ಆಗುತ್ತೆ ಅನ್ನೋದಕ್ಕಿಂತ CSK ಟೀಮ್ನ ವಿನ್ ಮಾಡ್ತಾರೆ. ನಿಮಗೆಲ್ಲ IPL ಹಣೆ ಬರ ಚೆನ್ನಾಗಿ ಗೊತ್ತಿದೆ ಅಲ್ಲ, ಗೊತ್ತಿದ್ದವರು ಈ ಮಾತನ್ನು ಒಪ್ಕೊಳ್ತೀರಿ. ಅದರಲ್ಲೂ ಇನ್ನೊಂದು ಕಾರಣ ಇದೆ ಈ ಬಾರಿ ಯಾಕೆ RCB ಪ್ಲೇ ಆಫ್ಸ್ಗೆ ಹೋಗಲ್ಲ. CSK ಪ್ಲೇ ಆಫ್ಸ್ಗೆ ಹೋಗಿ ಫೈನಲ್ CSKನೇ ವಿನ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೊಂದು ಕಾರಣನೂ ಕೂಡ ಇದೆ. ಪ್ರತಿ ಬಾರಿಯಲ್ಲಿ ಏನಾಗ್ತಾ ಇತ್ತೋ ಏನೋ ನನಗೆ ಗೊತ್ತಿಲ್ಲ, ಆದರೆ ಈ ಬಾರಿ ಅಂತೂ CSK ಫೈನಲ್ ಹೊಡೆಯುತ್ತೆ. ಅದಕ್ಕೊಂದು ಉದಾಹರಣೆ ಅಥವಾ ಯಾಕೆ ಅಂತ ನಾನು ಹೇಳ್ಬಿಡ್ತೀನಿ. ಇದು MS ಧೋನಿ ಅವರ ಕೊನೆಯ IPL ಸೀಸನ್. ಹಾಗಾಗಿ ಅವರಿಗೆ ಎಲ್ಲರೂ ಸೇರಿ ಒಂದು ಗೌರವವನ್ನು ಸೂಚಿಸಬೇಕು ಕಪ್ ಮುಖೇನ ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಹಾಗಾಗಿನೇ ಈ ಬಾರಿ IPL ಧೋನಿಗೋಸ್ಕರ ಎಲ್ಲ ಟೀಮ್ಗಳು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಮುಂದಾಗಿದ್ದಾವೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಈ ಬಾರಿ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಕಪ್ಪನ್ನು ಕೊಡಬೇಕು, ಹಾಗಾಗಿ ಆ ಮುಖೇನ ಅವರಿಗೆ ಗೌರವವನ್ನು ಸೂಚಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಹಾಗಾಗಿನೇ ಈ ಬಾರಿಯೂ ಕೂಡ RCB ಕಪ್ ನಮ್ದಲ್ಲ ಅಂತ ನಾವು ಹೇಳಬಹುದು. ಅದರಲ್ಲೂ ಇದು ನಿಜಕ್ಕೂ ಕೂಡ ಡಿಸಪಾಯಿಂಟ್ಮೆಂಟ್, ಸಿಕ್ಕಾಪಟ್ಟೆ ನಮಗೆ ನಿರಾಸೆ. ಯಾಕೋ ಈ ಬಾರಿ ನಮ್ಗೆ ಲಕ್ಕು ಕೂಡ ಚೆನ್ನಾಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ RCB ಪ್ಲೇ ಆಫ್ಗೆ ಹೋಗಬೇಕು ಅಂತ ನಾವು ಏನೇನು ಸರ್ಕಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಡೈಲಿ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಕೂತ್ಕೋಬೇಕು ಅಂಥ ಪರಿಸ್ಥಿತಿ ನಮ್ಮ RCB ಅವ್ರದ್ದು. ಈಗ 5 ಮ್ಯಾಚ್ ಗೆದ್ದರೂ ಕೂಡ ಪ್ಲೇ ಆಫ್ಸ್ಗೆ ಈಸಿಯಾಗಿ ಹೋಗೋ ದಾರಿ ಅಂತೂ ಇಲ್ಲ. ಅದರಲ್ಲೂ ಕರ್ಮ ಅಂದರೆ ಕೊನೆ ಮ್ಯಾಚ್ CSK ಜೊತೆಗೇ ಇದೆ. CSK ನೋಡಿದರೆ ಹಿಂಗೆ ಫಿಕ್ಸಿಂಗ್ ಆಗಿದೆ ಈಗ, ಅದು ಇಡೀ IPL ಜೊತೆಗೇ ಫಿಕ್ಸಿಂಗ್ ಆಗಿರೋದು ಅಂತ ಒಂದು ಮಾಹಿತಿ ಇದೆ. ಹಾಗಾಗಿ ಏನಾಗುತ್ತೋ ನೋಡೋಣ, ಇದು ನನ್ನ ಅಂದಾಜು. ಸೊ ನಾನು ಈ ರೀತಿಯಾಗಿ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ. IPLನ ಫಿಕ್ಸಿಂಗ್ ಅಂತ ಹೇಳ್ತೀರಾ ಅಥವಾ ಈ ಬಾರಿ ನಾನು ಹೇಳ್ದಂಗೆ ಧೋನಿಗೋಸ್ಕರ ಎಲ್ಲರೂ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರಾ? ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ಆದರೆ ನಾನು ಮಾತ್ರ ಹೇಳೋದಿಷ್ಟೇ, ಖಂಡಿತವಾಗಿಯೂ ಕೂಡ ಈ ಬಾರಿ ಪ್ಲೇ ಆಫ್ಗೆ CSK ಹೋಗುತ್ತೆ, RCB ಪ್ಲೇ ಆಫ್ಗೆ ಹೋಗೋದಿಲ್ಲ. ಇಲ್ಲಿಗೆ ಮುಗೀತು ಕತೆ RCBದು. ಜೊತೆಗೆ ಫೈನಲ್ ಮಾತ್ರ CSKನೇ ಹೊಡೆಯೋದು. ಇದು ಚಾಲೆಂಜ್ ಬೇಕಾದರೆ